ವೆಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಹಬ್ಬಗಳ ಸಾಲ ಇದೆ ಅಲ್ವಾ. ಹಬ್ಬ ಅಂದ ತಕ್ಷಣ ನಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ತಿನ್ನೋಣ, ಸ್ವೀಟ್ ತಿನ್ನೋಣ ಅಂತ ಅನ್ಸುತ್ತೆ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ನಾವು ಏನಾದ್ರೂ ಮಾಡೋಣ ಅಂತ ಅನ್ಸುತ್ತೆ. ಬಟ್ ತುಂಬಾ ಜನ ಈಗ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ಸಕ್ಕರೆ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಬೆಲ್ಲದಿಂದ ಕರ್ಜಿಕಾಯಿನ, ಗರಿಗರಿಯಾಗಿರುವಂತಹ ಕರ್ಜಿಕಾಯಿನ ಹೇಗ್ ಮಾಡ್ಕೊಳ್ಬೇಕು ಹೇಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು 1 ತಿಂಗಳವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಅಲ್ವಾ, ಬನ್ನಿ. ನೋಡಿ, ನಾನು ತೆಂಗಿನಕಾಯನ್ನು ಒಡೆಯೋದಕ್ಕೆ ಅಂತ ದೇವ್ರ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಹವ್ಯಕರಲ್ಲಿ ಯಾವಾಗಲೇ ನಾವು ತೆಂಗಿನಕಾಯನ್ನು ಒಡೆಯೋದಿದ್ರೂ ದೇವ್ರ ಮುಂದೆ ಬಂದ್ಕೊಂಡೇ ಹೊಡಿತೀವಿ. ಇದೊಂದು ನಮ್ಮಲ್ಲಿರುವಂತಹ ಪದ್ಧತಿ. ನೀವೆಲ್ಲ ಹೇಗೆ ಮಾಡ್ತೀರಿ ಹೇಳೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈಗ ನೋಡಿ, ತೆಂಗಿನಕಾಯಿ ಒಡ್ಕೊಂಡಾಗಿದೆ ಅಲ್ವಾ. ಒಂದು ಸ್ವಲ್ಪ ನಾನು ಅಂದರೆ ಎರಡೂ ಕಡೆನೂ ನಾನೀಗ ಚೆನ್ನಾಗಿ ತುರ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇಂಡಕ್ಷನನ್ನು ಆನ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದರಲ್ಲಿ ಮಿನಿಮಮ್ ಉರಿನ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಈಗ ನೋಡಿ 1 ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು ಸರಿ ಹುರ್ಕೊಳ್ಬೇಕು. ಒಳ್ಳೆ ರವಾ ಪರಿಮಳ ಬರುತ್ತೆ ಅಲ್ವಾ, ಅಷ್ಟರವರೆಗೆ ಹುರ್ಕೊಳ್ಳಿ. ಆಮೇಲೆ ಈಗ ನಾನು ತುರ್ಕೊಂಡಿರುವಂತಹ 2 ಕಪ್ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಳೆಯದಾಗಿರುವಂತಹ ಸುಳಿಗಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಈ ಥರ ಬ್ರೌನ್ ಆಗಿರುವಂಥದ್ದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ನಾವು ಸಾಂಬಾರೆಲ್ಲ ಮಾಡುವಾಗ ಯೂಸ್ ಮಾಡ್ಕೊಳ್ಬೋದು. ಈಗ ರವೆ ಮತ್ತು ತುಪ್ಪ ಮತ್ತು ಈ ರೀತಿ ತುರ್ಕೊಂಡಿರೋಂತಹ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆಯೇ ಅದಕ್ಕೆ ಈಗ 1 ಕಪ್ ಆಗುವಷ್ಟು ನಾನು ಜೋನಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಚ್ಚು ಬೆಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು, ಯಾವುದಾದ್ರೂ ಓಕೆ. ಈಗ ಬೆಲ್ಲದ ಜೊತೆಗೆ ಈ ತೆಂಗಿನ ತುರಿ ಇದನ್ನೆಲ್ಲ ನೀಟಾಗಿ ಈ ರೀತಿ ಅಂದರೆ ಕಾಸ್ಕೊಳ್ಬೇಕು. ಅದು ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೆ ಇದನ್ನು ಕಾಸ್ಕೊಳ್ಬೇಕಾಗತ್ತೆ. ಹಾಗೆ 1 ಚಮಚ ಆಗುವಷ್ಟು ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸ್ವೀಟಿಗಾಗಿರಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ನೋಡಿ, ಇದು ಸೈಡಲ್ಲೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಎಲ್ಲ ಒಂಥರ ಒಟ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ, ಈ ಥರ ಹದಕ್ಕೇನೆ ನಾವು ಇದನ್ನು ಕಾಸ್ಕೊಳ್ಬೇಕು. ಅಂದರೆ ಅದರಲ್ಲಿ ನೀರಿನ ಅಂಶ ಎಲ್ಲ ಇರಬಾರ್ದು. ಆವಾಗ ನಾವು ತುಂಬ ದಿನಗಳವರೆಗೆ ಕರ್ಜಿಕಾಯನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಈ ರೀತಿ ಅದು ಫುಲ್ ಗಟ್ಟಿಯಾಗಿ ಬಂದರೆ ಗರಿಗರಿಯಾಗಿ ಕೂಡ ಬರುತ್ತೆ. ಆಮೇಲೆ ಈ ಹೂರಣನ ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲೇ ನಾನು ಇದನ್ನು ಕಣಕ ಕಲಿಸ್ಕೊಳ್ಳೋದಕ್ಕೆ ಎಲ್ಲ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡು ಬಂದಿದ್ದೀನಿ. ಒಂದು ಪ್ಲೇಟ್ಗೆ ಈಗ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಆಗುವಷ್ಟು, 1 ಟೇಬಲ್ ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಈಗಾಗಲೇ ನಾನು ಹಬ್ಬಕ್ಕೆ ಮಾಡುವಂತಹ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಕೆಲವಷ್ಟು ಲಿಂಕ್ಗಳನ್ನು ಹಾಕಿರ್ತೀನಿ. ಹಾಗೆ ಈಗ ನೋಡಿ, ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾನು ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ಬಟ್ ನೀವು ಫಸ್ಟ್ ಕಲಿಸಿಟ್ಟಾಗ ಒಂದು ಸ್ವಲ್ಪ ಮೆತ್ತಗಿರಲಿ, ಯಾಕೆಂದರೆ ಅದು ರವಾ ಅಲ್ವಾ, ಅದು ನೀರನ್ನು ಹೀರ್ಕೊಳ್ಳುತ್ತೆ. ಹಾಗೆ ಇದನ್ನು ಒಂದು 15 to 20 ಮಿನಿಟ್ಸ್ ಹಾಗೆ ಇಟ್ಟಿರಿ. ಮತ್ತು ಈ ಕಡೆಗೆ ನೀವು ಈ ಹೂರಣ ಏನು ರೆಡಿ ಮಾಡಿದ್ದೀರಿ ಅಲ್ವಾ, ಅದನ್ನು ಕೆಳಗಡೆ ಇಳಿಸಿಟ್ಟಾದ್ಮೇಲೆ ಕೂಡ ಒಂದು 2 ನಿಮಿಷ ಮಗಚ್ಕೊಳ್ಳಿ. ಆವಾಗ ಅದು ಅಲ್ಲೇ ಪಾಕ ಬರುತ್ತೆ, ಗಟ್ಟಿಯಾಗುತ್ತೆ ಒಂದು ಸ್ವಲ್ಪ. ಆಮೇಲೆ ಒಂದು ಸ್ವಲ್ಪನೇ ತೊಗೊಂಡು ಈ ರೀತಿ ಚೆನ್ನಾಗಿ ತಿಕ್ಕಿ ಮತ್ತು ಈ ಥರ ಶೇಪಲ್ಲಿ, ಓವಲ್ ಶೇಪ್ನಲ್ಲಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆಗೆ ಇದಕ್ಕೆ ಮಾಣಿ ಅಂತ ಹೇಳ್ತಾರೆ ಫ್ರೆಂಡ್ಸ್, ಕರ್ಜಿಕಾಯಿ ಮಾಣಿ ಅಂತ ಹೇಳ್ತಾರೆ. ನಿಮ್ಮ ಕಡೆಗೆ ಇದಕ್ಕೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಾನು ಲೋ ಫ್ಲೇಮ್ನಲ್ಲಿ ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಒಂದು 15 ಮಿನಿಟ್ಸ್ ಆದಮೇಲೆ ಈಗ ನೋಡಿ, ಚೆನ್ನಾಗಿ ಇನ್ನೊಂದು ಸಾರಿ ಹಿಟ್ಟನ್ನು ಮೆಲ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪನೇ ತೊಗೊಂಡು, ಅಂದರೆ ಕರ್ಜಿಕಾಯಿ ನೀವು ಯಾವ ಸೈಜ್ನಲ್ಲಿ ಮಾಡ್ತೀರಿ ಅಂತ ನೋಡಿಬಿಟ್ಟು ಸ್ವಲ್ಪನೇ ತೊಗೊಂಡು ಒಂದು 7-8 ಉಂಡೆಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಇದನ್ನು ಲಟ್ಸ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಲಟ್ಸ್ಕೊಳ್ಳಿ, ದಪ್ಪ ಇದ್ದರೆ ಒಂಥರ ಕಟಮ್ ಆ ಥರ ಆಗಿಬಿಡುತ್ತೆ. ಸೊ ತೆಳುವಾಗಿ ನೀವು ಲಟ್ಸ್ಕೊಂಡ್ರೆ
ತುಂಬ ಗರಿಗರಿಯಾಗಿ ಬರುತ್ತೆ. ಈ ರೀತಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಇದನ್ನು ಈ ಥರ ಒಂದು ಮೀಡಿಯಮ್ ಸೈಜಲ್ಲಿ ನಾನು ಲಟ್ಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಲ್ಲಿ ಈ ಥರ ಹೂರ್ಣ ಉಂಡೆನ ಇಟ್ಬಿಟ್ಟು ಸೈಡಲ್ಲೆಲ್ಲ ಈ ರೀತಿ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ನೀವು ಗಟ್ಟಿಯಾಗಿ ಪ್ರೆಸ್ ಮಾಡಿಲ್ಲ ಅಂದರೆ ಎಣ್ಣೆಗೆ ಹಾಕಿದಾಗ ಬಿಟ್ಟೋಗ್ಬಿಡುತ್ತೆ. ಪ್ರೆಸ್ ಮಾಡಾದ್ಮೇಲೆ ನಾನು ನೈಫಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲೇ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಹಾಗೆ ನೋಡಿ ಎಂಡಲ್ಲಿ ನಾನು ಫೋರ್ಕಿಂದ ಈ ರೀತಿ ಮಾರ್ಕನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕರ್ಜಿಕಾಯಿ ಅಚ್ಚಿದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು. ನನ್ನ ಹತ್ರ ಕರ್ಜಿಕಾಯಿ ಅಚ್ಚು ಹಾಳಾಗಿಬಿಟ್ಟಿತ್ತು, ಸೊ ಅದಕ್ಕೋಸ್ಕರ ನಾನು ಈ ಪ್ಲ್ಯಾನನ್ನು ಮಾಡಿದೆ. ಹಾಗೆ ನೋಡಿ ಇನ್ನೊಂದು ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಹೂರ್ಣನ ಇಟ್ಬಿಟ್ಟು ಅಂಚೆಲ್ಲ ಕಟ್ಬಿಟ್ಟು ಒಂದು ಶಾರ್ಪ್ ಆಗಿರೋಂತಹ ಕಪ್ಪಿಂದ ಈ ಥರ ಮಾಡಿಕೊಂಡ್ರೆ ನಿಮಗೆ ಕರ್ಜಿಕಾಯಿ ಚಿರಣಿ ಅಂತ ಏನು ಹೇಳ್ತೀವಿ ನಾವು, ಅದು ಕಟ್ ಮಾಡೋದಿರುತ್ತೆ ಅಲ್ವಾ, ಅದೇ ಥರನೇ ಬರುತ್ತೆ. ಈ ರೀತಿ ಮಾಡಿಕೊಂಡು ಇದಕ್ಕೆ ಕೂಡ ನೀವು ಫೋರ್ಕಲ್ಲಿ ಈ ರೀತಿ ಡಿಸೈನನ್ನು ಮಾಡ್ಬೋದು. ಇದು ತುಂಬ ಸುಲಭವಾಗಿರುವಂತಹ ವಿಧಾನ. ಮತ್ತು ಎಲ್ಲ ಕರ್ಜಿಕಾಯಿನೂ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸೈಜಲ್ಲಿ ಬರುತ್ತೆ. ನಾವು ಒಂದೇ ಕಪ್ಪನ್ನು ಯೂಸ್ ಮಾಡ್ತೀವಿ ಅಲ್ವಾ, ಸೊ ಎಲ್ಲ ಕರ್ಜಿಕಾಯಿ ಕೂಡ ಒಂದೇ ಸೈಜ್ ಬರುತ್ತೆ. ಹಾಗೆ ನೋಡಿ ಎಣ್ಣೆ ಕೂಡ ಈಗ ಒಂದು ಸ್ವಲ್ಪ ಕಾದಿದೆ. ಜಾಸ್ತಿ ಕಾಸ್ಕೊಳ್ಬೇಡಿ ಫ್ರೆಂಡ್ಸ್, ಫಸ್ಟು ಮೀಡಿಯಮ್ ಆಗಿ ಕಾಸ್ಕೊಳ್ಳಿ. ಆಮೇಲೆ ನೀವು ಕರ್ಜಿಕಾಯಿನ ಹಾಕುವಾಗ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಅದು ಒಂದು ಹದಕ್ಕೆ ಬೆಂದ ಮೇಲೆ ಒಂದು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಮಾಡ್ಕೊಳ್ಳಿ. ಫಸ್ಟ್ ನಾನು 500 ಇಟ್ಬಿಟ್ಟು ಎಣ್ಣೆನ ಕಾಸ್ಕೊಂಡಿದ್ದೀನಿ. ನಾನು ಇಂಡಕ್ಷನ್ನಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ 300 ಇಟ್ಕೊಂಡು ಒಂದು 5 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಪುನಃ 500 ಇಟ್ಟಿದ್ದೀನಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರ್ಜಿಕಾಯಿ ಎಲ್ಲ ಕರ್ಜಿಕಾಯಿನೂ ಒಂದೇ ಕಲರ್ ಬರುತ್ತೆ ಮತ್ತು ತುಂಬ ಗರಿಗರಿಯಾಗಿ ಬರುತ್ತೆ. ಈಗ ನೋಡಿ ಇದು ಆಗಿದೆ ಅಲ್ವಾ. ಸೊ ಇದು ಚಿಕ್ಕ ಬಂಡಿ ಆಗಿರೋದ್ರಿಂದ ನಾನು 3 ಹಾಕಿದ್ದೀನಿ. 3 ಅಥವಾ 4 ಹಿಡಿಸುತ್ತೆ. ಒಂದು ಸರಿಗೆ ನಿಮ್ಮ ಬಂಡಿಗೆ ಎಷ್ಟು ಹಿಡಿಸುತ್ತೆ ಅಂತ ನೋಡಿಬಿಟ್ಟು ಅಷ್ಟನ್ನೇ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಅದು ಅರಳಿಕೊಂಡು ಬೇಯೋದಕ್ಕೆ ಜಾಗ ಇರಬೇಕು, ಗೊತ್ತಾಯ್ತಾ. ಆ ಥರ ಇದ್ರೇ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಗೋಲ್ಡನ್ ಕಲರ್ ಆಗಿ. ಮತ್ತು ಫ್ರೆಂಡ್ಸ್ ಲಾಸ್ಟ್ ಇಯರ್ ನಾನು ಒಂದು ಕರ್ಜಿಕಾಯಿಯನ್ನು ತೋರಿಸ್ಕೊಟ್ಟಿದ್ದೀನಿ. 2 lakhs ವ್ಯೂಸ್ ಕೂಡ ಬಂದಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಗರಿಗರಿಯಾಗಿರುವಂತಹ ಬೆಲ್ಲದ ಕರ್ಜಿಕಾಯಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗುತ್ತೆ. ಖಂಡಿತ ನೀವು ಒಮ್ಮೆ ಹಬ್ಬಕ್ಕೆ ಈ ರೀತಿ ಕರ್ಜಿಕಾಯಿಯನ್ನು ಮಾಡಿ ನೋಡಿ. ಮತ್ತು ಹೇಗೆ ಬಂತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಲ್ಲಿ ನೋಡ್ತಾ ಇದ್ದೀರಿ ಹೇಳೋದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.